ವರಕೋಡು ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಾಗರಾಜು ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಜು ಶೆಟ್ಟಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಭಾಗವಹಿಸಿದ್ದರು. ನಮ್ಮ ವರಕೋಡು ಗ್ರಾಮದ ಕೃಷಿ ಮತ್ತು ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಅವರು ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಂಘಕ್ಕಾಗಿ ಸುಮಾರು 20-25 ವರ್ಷದಿಂದ ಶ್ರಮ ವಹಿಸಿದ್ದಾರೆ. ಇವರಿಗೆ ನಾವು ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ಅಂತ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಮಾತಾಡಿ ಇವರಿಗೆ ನೂತನವಾಗಿ ಅಧ್ಯಕ್ಷ ಸ್ಥಾನ ವಹಿಸಿದ್ದೀವಿ. ನೀವು ಇನ್ನು ಮುಂದೆ ಇಲ್ಲಿ ಯಾವುದೇ ಸಹಕಾರ ಸಂಘಗಳಲ್ಲಿ ಯಾವುದೇ ಲೋನ್ ಆಗಲಿ ಏನೇ ಆಗಲಿ ಎಲ್ಲ ಸದಸ್ಯರುಗಳಿಗೂ ಸಮನಾಗಿ ಹಂಚಿ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಡಮ್? ಸಹಕಾರಿ ಕ್ಷೇತ್ರದ ಬಗ್ಗೆ ಇವತ್ತು ಚುನಾವಣೆ ನಡೀತು. 17/6/2026 ಇವತ್ತು ವಿರೋಧವಾಗಿ ಅಧ್ಯಕ್ಷರಾದ ಶ್ರೀಮಾನ್ ನಾಗರಾಜರವರು, ಉಪಾಧ್ಯಕ್ಷರಾದ ಮಂಜು ಶೆಟ್ಟಿ ಅವರು ಆಯ್ಕೆಯಾಗಿರ್ತಾರೆ ಅವಿರೋಧವಾಗಿ. ಹಾಗೂ ಈ ಮುಖ್ಯ ಕಾರಣಕರ್ತರಾದ ಚಂದ್ರಣ್ಣನವರು ಹಾಗೂ ತಾಲೂಕು ಪಂಚಾಯತಿ ಸದಸ್ಯರಾದ ಮಾಜಿ ಮುದ್ರಾಮೇಗೌಡರು ಹಾಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆ ತಿಳಿಸ್ತಿದ್ದೀನಿ. ನನ್ನ ಸ್ನೇಹಿತರಾದ ಸ್ವಾಮಿರವರು, ಬಸವರಾಜರವರು ಹಾಗೂ ಹರೀಶ್ ಬೀರೇಗೌಡರು ಮುಂತಾದವರು, ನಾಗೇಶಣ್ಣವರು, ಉಮೇಶ್ ಅವರು, ಗುಡಪ್ಪನವರು ಎಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಈ ಸಹಕಾರಿ ತತ್ವ ಏನಂತಂದರೆ ಸ್ಥಾಪನೆ ಆದದ್ದು 1904-5. 1904ರಲ್ಲಿ ಸಿದ್ದನಗೌಡ ಪಾಟೀಲ್ ಎಂಬುವರು ಸ್ಥಾಪನೆ ಮಾಡಿದ್ರು. 1905ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಇದು ಕಣಿಗಾಲ ಹಳ್ಳಿಲಿ ಸಿದ್ದನಗೌಡ ಪಾಟೀಲ್ ಎಂಬವರು ಸ್ಥಾಪನೆ ಮಾಡಿದರು. ಸಹಕಾರಿ ನಮ್ಮ ದೇಶದಲ್ಲಿ 9,09,5 ಲಕ್ಷ ಟೋಟಲ್ಲು ಸಹಕಾರಿ ಕ್ಷೇತ್ರ ನಡೀತಿದೆ. ಅದರಲ್ಲಿ 6,45,000 ಈಗ ಆಲ್ರೆಡಿ ನಡೀತಾ ಇದೆ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6,45,000 ಹಳ್ಳಿಗಳಲ್ಲಿ ಸಹಕಾರ ಕ್ಷೇತ್ರ ಮುಂದುವರಿತಾ ಇದೆ. ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಅಭಿವೃದ್ಧಿ ಮಾಡ್ಕೊಳ್ಳಿ ಈಗಿನ ಅಧ್ಯಕ್ಷರಾದ ನಾಗರಾಜರವರು ಇದು ಮಾಡಲಿ ಅಂತ ಕೇಳ್ತಿದ್ದೀನಿ. ನನ್ನ ಮಾತು ಮುಗಿಸ್ತೀನಿ. ನಿಮ್ಮ ಹೆಸರು ಸರ್? ರಾಜ. ಇವತ್ತೇನು ಈ ದಿನ ನಮ್ಮ ನಾಗರಾಜ್ ಅವರಿಗೆ ಇಡೀ ವರಕೋಡು ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಮಾಜಿ ನಿರ್ದೇಶಕರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲ ಒಮ್ಮತದಿಂದ ನಮ್ಮ ಎಲ್ಲರಿಗೂ ಈ ಹಿರಿಯರಾದಂತಹ ನಮ್ಮ ನಾಗರಾಜ್ ಗೌಡರಿಗೆ ಇವತ್ತು ಅಧ್ಯಕ್ಷ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿ ಇವತ್ತು ಏನು A+ ಸೊಸೈಟಿ ಆಗಿದೆ ಅದನ್ನು ಇನ್ನಷ್ಟು ಮುಂದುವರಿಸಿಕೊಂಡು ಪ್ರತಿ ಗ್ರಾಮಕ್ಕೆ, ನಮ್ಮ 5 ಗ್ರಾಮಕ್ಕೆ ಪ್ರತಿ ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಅವ್ರಿಗೆ ಕೇಳ್ಕೊಂಡು ಅವ್ರಿಗನ್ನು ಶುಭಾಶಯನ ಕೋರ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಕಾಂಗ್ರೆಸ್ ಯುವ ಮುಖಂಡ. ಚುನಾವಣೆ ಆಗಿದ್ರಲ್ಲ, ಎಲ್ಲ ಒಂದು 3 ಜನ ಅಧ್ಯಕ್ಷ ಆಗಿದ್ರು. ನಾಗರಾಜ್ ಅವರು ಹಿರಿಯ ನಿರ್ದೇಶಕರು. ಹಿಂದೆ ನಮ್ಮ ತಂದೆ ತಾಲೂಕು ಪಂಚಾಯತ್ ದೊಡ್ಡರಾಮೇಗೌಡ ಕಾಲದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಆದರೆ ಯಾವುದೂ ಅಧಿಕಾರ ಆಸೆ ಪಟ್ಟಿರಲಿಲ್ಲ, ಅವ್ರು ಯಾವುದೂ ಆಗಿರಲಿಲ್ಲ. ಈಗ ಎಲ್ಲ ನಿರ್ದೇಶಕರು ಮತ್ತು ಮುಖಂಡರು ಎಲ್ಲ ಸೇರಿ ನೀವು ಸ್ವಲ್ಪ ದಿವಸನಾರು ಈ ಸಂಘಕ್ಕೆ ನೀವು ಅಧ್ಯಕ್ಷ ಆಗಬೇಕು ಅಂತ ಎಲ್ಲ ಕೇಳ್ಕೊಂಡು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘದ ಏಳಿಗೆಗೆ ಶ್ರಮವಹಿಸಿ ಕೆಲಸ ಮಾಡಿ ಅಂತೇಳಿ 5 ಜೊತೆ ಮತ್ತು ನಿರ್ದೇಶಕರೆಲ್ಲ ಸಹಾಯ ಮಾಡಿ ಅವರು ಸಹಕಾರ ಕೊಟ್ಟು ಕೆಲಸ ಮಾಡಿ ಅಂತ ಅಧ್ಯಕ್ಷರು ಮಾಡೋರು. ನಿಮ್ಮ ಹೆಸರು ಏನಣ್ಣ? ಚಂದ್ರು ಅಂತ ಕೆಂಪೇಗೌಡರವರು.